ಮಾನ್ಯ ಸಾಹಿತ್ಯ ಪ್ರೇಮಿಗಳೇ, ಸ್ವತಃ ನಾನು ಬರಹಗಾರನಲ್ಲದೇ ಇದ್ರು ಸಾಹಿತ್ಯ ಪ್ರಿಯ. ಅದಕ್ಕಾಗಿಯೇ ತೀರ್ಥಹಳ್ಳಿ ಸರಸ್ವತಿ ಭಂಡಾರ ಅನ್ನೋದನ್ನು ಪ್ರಾರಂಭಿಸಿ ಇಂತಹ ಲೇಖಕರಿಗೆ ಉತ್ತೇಜನ ಕೊಡ್ತಾ ಇದ್ದೀನಿ. ಏಕಪತ್ನಿ ವ್ರತಸ್ಥ ಶ್ರೀರಾಮಚಂದ್ರ. ಶ್ರೀರಾಮಚಂದ್ರ ನಮ್ಮೆಲ್ಲರಿಗೂ ಆದರ್ಶ ವ್ಯಕ್ತಿ. ಒಂದೇ ಮಾತು, ಒಂದೇ ಬಾಣ, ಒಬ್ಬಳೇ ಪತ್ನಿ ಅಂತ ಬಾಳಿದ ಮಹಾಪುರುಷ. ಅದಕ್ಕೋಸ್ಕರವೇ ಶಿವಮೊಗ್ಗದ ನಮ್ಮ ಲೇಖಕರಾದ ರಾಮಚಂದ್ರಾಯರು ಏಕಪತ್ನಿ ವ್ರತಸ್ಥ ಶ್ರೀರಾಮಚಂದ್ರ ಅನ್ನೋ ಪುಸ್ತಕವನ್ನ ಬರೆದಿದ್ದಾರೆ. ರೇ ಸ್ವಾಮಿ, ಈ ಪುಸ್ತಕ ಬರ್ದಿರೋ ರಾಮಚಂದ್ರ ರಾಯರಿಗೆ ಇಬ್ರಂಟಿದ್ದಾರೆ. ಮನೆ ಹಾಳು ಮಾಡ್ಬಿಟ್ಟಲ್ರಿ. ಸಮಾಧಾನ ಸಮಾಧಾನ. ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ ಅಂತ ಮಹಾತ್ಮ ಬಸವಣ್ಣವ್ರು ಹೇಳಿದ್ದಾರೆ. ಏನೋ ಕಾರಣಾಂತರದಿಂದ ಅವರಿಬ್ಬರನ್ನ ಮದುವೆ ಆಗಿರ್ಬೋದು, ಹಾಗೆ ನಿಮ್ಮನ್ನು ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿಲ್ವಲ್ಲ. ನಾನು ರಾಮ ಭಕ್ತನೇ, ಅವನ ಹಾಗೆ ಒಂದೇ ಮಾತು, ಒಬ್ಬಳೇ ಪತ್ನಿಯನ್ನು ತತ್ವವನ್ನ ಅನುಸರಿಸ್ತಾ ಇದ್ದೀನಿ. ಹಾಗೆ ನೀವು ಎಲ್ಲ ಅನುಸರಿಸಿ ಇಂಥ ಲೇಖಕರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಿಮ್ಮನ್ನ ಪ್ರಾರ್ಥಿಸ್ತೀನಿ. ಇವರು ನಮ್ಮ ತೀರ್ಥಹಳ್ಳಿಯ ಮರಿಸಾಹುಕಾರರು ಶಂಕರ್.